Dear student, good afternoon to all. So in this class we learn the supplementary reading, the story of Dharmavyada. So in the last class we discussed about first paragraph, second paragraph and third paragraph. So we now learn the paragraph number 4. In Mithila, he made his way to Dharmavyada's shop. It was a meat shop. The Vyada welcomed Kaushika warmly and said, "Come in, come in. That just woman sent you? Didn't see." The words of Dharmavyada stunned Kaushika. Hitherto Kaushika was full of conceit, imagining that he was the only learned man, but now he realized that it was not so. That morning, the lady had referred to his killing the bird, and now this butcher selling meat was telling him that the lady had sent him. So he felt all these were great persons with folded hands. He requested Dharmavyada, "Sir, reveal to me mysteries of Dharma." ಇನ್ನು ಮಿಥಿಲಾ ಅವಾಗ ಕೌಶಿಕ ಧರ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ಮಿಥಿಲಾಗೆ ಹೋಗುತ್ತಾನೆ. He made his way to ಧರ್ಮವ್ಯಾದ ಶಾಪ್. ಮಿಥಿಲಾದಲ್ಲಿ ಧರ್ಮವ್ಯಾದನ ಅಂಗಡಿ, ಶಾಪ್ ಅಂದ್ರೆ ಒಂದು ಅಂಗಡಿ ಅಂತ ಹೇಳ್ಬೋದು. He made his way to ಧರ್ಮವ್ಯಾದ ಶಾಪ್. ಮಿಥಿಲಾದಕ್ಕೆ ಹೋಗಿ ಮಿಥಿಲಾದಲ್ಲಿ ಧರ್ಮವ್ಯಾದನ ಅಂಗಡಿ ಎಲ್ಲಿದೆ ಅಂತ ಹುಡುಕಲಿಕ್ಕೆ ಏನ್ ಮಾಡ್ತಾನೆ, ಆ ಧರ್ಮವ್ಯಾದನ ಶಾಪ್ ಅನ್ನು ಹುಡುಕೋತ್ ಏನ್ ಮಾಡ್ತಾನೆ, he made his way to ಧರ್ಮವ್ಯಾದ ಶಾಪ್. ಆತ ಕೌಶಿಕ ಧರ್ಮವ್ಯಾದನ ಅಂಗಡಿನ ಹುಡುಕೋತ್ ಹೋಗ್ತಾನೆ. ಇಟ್ ವಾಸ್ ಎ ಮೀಟ್ ಶಾಪ್. ಅಲ್ಲಿ ಹೋಗಿ ಅವನಿಗೆ ಆಶ್ಚರ್ಯ ಆಗ್ತದ. ಏನು ಅಲ್ಲಿ ಹೋಗಿ ನೋಡ್ತಾನೆ, ಯಾವ ಶಾಪ್ ಇರ್ತದಂದ್ರೆ ಮೀಟ್, MEAT, ಮೀಟ್ ಮೀನ್ಸ್ ಮಾಂಸ. ಅಲ್ಲಿ ಹೋಗಿ ನೋಡ್ತಾನೆ ಮಾಂಸದ ಅಂಗಡಿ ಇರ್ತದ. ಇಟ್ ವಾಸ್ ಎ ಮೀಟ್ ಶಾಪ್. ದ ವ್ಯಾದ ವೆಲ್ಕಮ್ಡ್ ಕೌಶಿಕ ವಾರ್ಮ್ಲಿ ಅಂಡ್ ಸೇಡ್. ಅವಾಗ ಕೌಶಿಕ ಆ ಧರ್ಮವ್ಯಾದ ಇರುವಂತಹ ಮಾಂಸದ ಅಂಗಡಿಗೆ ಹೋಗ್ತಾನೆ. ಹೋದ ತಕ್ಷಣ ದ ವ್ಯಾದ ವೆಲ್ಕಮ್ಡ್ ಕೌಶಿಕ ವಾರ್ಮ್ಲಿ ಅಂಡ್ ಸೇಡ್. ಅವಾಗ ಕೌಶಿಕನನ್ನು ಧರ್ಮವ್ಯಾದ ಏನ್ ಮಾಡ್ತಾನಂದ್ರೆ ವಾರ್ಮ್ಲಿ ಅಂದ್ರೆ ಉತ್ಸಾಹದಿಂದ ಏನ್ ಮಾಡ್ತಾನೆ, ಆತನನ್ನ ವೆಲ್ಕಮ್ ಮಾಡ್ಕೊತಾನೆ, ಸ್ವಾಗತವನ್ನು ಮಾಡ್ಕೊತಾನೆ. ಕಮ್ ಇನ್, ದಟ್ ಜಸ್ಟ್ ವುಮನ್ ಸೆಂಟ್ ಯು, ಡಿಡಂಟ್ ಸಿ. ನಿನಗೆ ಆ ಮಹಿಳೆ ಇಲ್ಲಿಗೆ ಕಳಿಸಿದಲ್ವಾ? ಹೌದು, ನಿನಗೆ ಆ ಮಹಿಳೆ ಇಲ್ಲಿಗೆ ಕಳಿಸಿದಲ್ವಾ ಅಂತ ಏನ್ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ಯಾರು? ಆ ಧರ್ಮವ್ಯಾದ ಕೌಶಿಕನಿಗೆ ಮಾಡ್ತಾನೆ. ಏನಂತ ಕ್ವಶನ್ ಮಾಡಿದ? that just woman sent you, didn't see. ನಿನಗೆ ಆ ಮಹಿಳೆ ಇಲ್ಲಿ ಕಳಿಸಿದಲ್ವಾ, ಹೌದಲ್ವಾ ಅಂತ ಏನ್ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ದ ವರ್ಡ್ಸ್ ಆಫ್ ಧರ್ಮವ್ಯಾದ. ಅವಾಗ ಧರ್ಮವ್ಯಾದ ಹೇಳಿದ ಮಾತುಗಳನ್ನು ಕೇಳಿದಂತಹ ಕೌಶಿಕನಿಗೆ ಸ್ಟನ್ಡ್. ಸ್ಟನ್ಡ್ ಮೀನ್ಸ್ ಒಮ್ಮೆಲೆ ದಿಗಿಲು, ಗಾಬರಿ, ಆಶ್ಚರ್ಯ ಆಗ್ತದೆ. ಯಾರಿಗೆ? ಕೌಶಿಕನಿಗೆ. ಹಿತೇರ್ತೋ ಕೌಶಿಕ ವಾಸ್ ಫುಲ್ ಆಫ್ ಕನ್ಸೀಟ್. ಅವನಿಗೆ ಕಲ್ಪನೆಯನ್ನು ಮಾಡಿಕೊಳ್ಳಿಕ್ಕೇನೆ ಸಾಧ್ಯವಿಲ್ಲ. ಆ ಮಹಿಳೆ ಯಾರಂತ ಗೊತ್ತಿಲ್ಲ, ಧರ್ಮವ್ಯಾದ ಯಾರಂತ ಗೊತ್ತಿಲ್ಲ. ಆದ್ರೆ ಧರ್ಮವ್ಯಾದ ನೋಡಿದ್ರೆ ಆ ಮಹಿಳೆ ನಿನಗೆ ಇಲ್ಲಿ ಕಳಿಸಿದಾಳೇನು ಅಂತ ನನಗೆ ಕೇಳ್ತಾ ಇದ್ದಾನೆ. ಸೊ ಹಿತೇರ್ತೋ ಕೌಶಿಕ ವಾಸ್ ಫುಲ್ ಆಫ್ ಕಾನ್ಸೀಟ್. ಅಂದ್ರೆ ಈ ಕೌಶಿಕನಿಗೆ ಒಂದು ಕಲ್ಪನೆಗೆ ಮೀರಿ ಕೆಲವು ಘಟನೆಗಳು ನಡೀಲಿಕ್ಕೆ ಪ್ರಾರಂಭವಾದವು. ಇಮ್ಯಾಜಿನಿಂಗ್ that he was the only learned man. ನಾ ಇಲ್ಲಿವರೆಗೆ ನಾನೇ ಸಾಕಷ್ಟು ಕಲ್ತಿದ್ದೆ, ನನಗೆ ಕಲಿತದ ವೇದಗಳ ಅಧ್ಯಯನ ಮಾಡಿದನಿಗೆ ನನಗೆ ಹೀಗೆ ಆಗ್ತಾ ಇದೆಯಲ್ಲ ಅಂತ ಅವನಿಗೆ ಕೌಶಿಕನಿಗೆ ವಿಚಿತ್ರವಾಗ್ತದ. ಬಟ್ ನೌ he realized that it was not so. ನಾನು ಏನು ಕಲ್ಪನೆ ಮಾಡಿಕೊಳ್ತಾ ಇದ್ದಿಲ್ಲ ಅದಕ್ಕಿಂತ ವಿಭಿನ್ನವಾದ ಘಟನೆಗಳು ನಡೀತಾ ಇದಾವೆಲ್ಲ. ಏನಂದ್ರೆ ದ್ಯಾಟ್ ಮಾರ್ನಿಂಗ್, ಒಂದಿನ ಬೆಳಗಿನ ಮುಂಜಾನೆ, the lady had referred to his killing the bird.
ನಾನು ಕಾಡಿನಲ್ಲಿ ಕಣ್ಣು ದಿಟ್ಟಿಸಿ ಆ ಪಕ್ಷಿಯನ್ನ ಕೊಂದ್ಬಿಟ್ಟೆ. ಆ ಪಕ್ಷಿಯನ್ನು ಕೊಂದದ್ದು ಯಾರಿಗ್ ಗೊತ್ತಾಯ್ತು? ನಾನು ಭಿಕ್ಷೆಯನ್ನು ಬೇಟಿಗೆ ಹೋದಂತಹ ಮನೆಯ ಒಡತಿಗೆ ಏನಾಯ್ತು ಆ ವಿಷಯ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ದಟ್ ಮಾರ್ನಿಂಗ್ ದ ಲೇಡಿ ಹ್ಯಾಡ್ ರೆಫರ್ಡ್ ಟು ದ ಹೀಸ್ ಕಿಲ್ಲಿಂಗ್ ದ ಬರ್ಡ್. ಸೊ ಅದನ್ನ ಪಕ್ಷಿಯನ್ನು ಕೊಂದಿದ್ದ ಆಕೆಗೆ ಹೆಂಗ್ ಗೊತ್ತಾಯ್ತು? ಇವನಿಗೆಲ್ಲ ಪ್ರಶ್ನೆ ಕಾಡ್ಲಿಕ್ಕೆ, ತಲೆಯಲ್ಲಿ ಪ್ರಶ್ನೆಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಆದವು ಕೌಶಿಕನಿಗೆ. ಅಷ್ಟಲ್ಲ, ಅಂಡ್ ನೌ ದಿಸ್ ಬಚ್ಚರ್, ಬಚ್ಚರ್ ಅಂತ ವರ್ಡ್ ಇದೆ. ಬಚ್ಚರ್ ಅಂದ್ರೆ ಕಟುಕ. ಈ ಮಾಂಸವನ್ನ ಕಡಿತಾರಲ್ಲ ಅವರಿಗೆ ಬಚ್ಚರ್ ಅಂತ ಕರೀತಾರೆ. ಮಾಂಸವನ್ನ ಯಾರು ಕಡಿತಾರಲ್ಲ ಕಟುಕರ್ ಅಂತ ಕರೀತಾರೆ. ಸೊ ನೌ ದಿಸ್ ಬಚ್ಚರ್ ಸೆಲ್ಲಿಂಗ್ ಮೀಟ್, ಇಲ್ಲಿ ಮಾಂಸವನ್ನು ಮಾರುವಂತಹ ಧರ್ಮವ್ಯಾದ ವಾಸ್ ಟೆಲ್ಲಿಂಗ್ ಹಿಮ್ ದಟ್ ದ ಲೇಡಿ ಹ್ಯಾಡ್ ಸೆಂಟ್ ಹಿಮ್. ಇವ್ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ ಧರ್ಮವ್ಯಾದ, ನಿನಗೆ ಆ ಮಹಿಳೆನೇ ಇಲ್ಲಿ ಕಳಿಸಿದಾಳೇನು ಅಂತ ಕೇಳ್ತಾ ಇದ್ದಾನೆ. ಸೊ he felt all these were great persons. ಅವನಿಗೆ ಈಗ ಅನ್ಸಕೈತು, ನನಗಿಂತಲೂ ನಾನೇ ಬಹಳ ಶಾಣೆ ಅಂತ ತಿಳ್ಕೊಂಡಿದ್ದೆ, ನಾನೇ ಬಹಳ ಬುದ್ಧಿವಂತ ತಿಳ್ಕೊಂಡಿದ್ದೆ. ಬಟ್ ಆಲ್ ದೀಸ್ ವೇರ್ ಗ್ರೇಟ್ ಪರ್ಸನ್ಸ್, ಎಲ್ಲರೂ ಈಗ ಶ್ರೇಷ್ಠ ವ್ಯಕ್ತಿಗಳನ್ನ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಹಿ ರಿಕ್ವೆಸ್ಟೆಡ್ ಧರ್ಮವ್ಯಾದ. ಹೋದ ಕೌಶಿಕ ಧರ್ಮವ್ಯಾದನ ಹತ್ರ ಹೋಗಿ ತನ್ನ ಎರಡೂ ಕೈಗಳನ್ನ ಮುಗಿತಾನೆ. ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ತನ್ನ ಎರಡೂ ಕೈಗಳನ್ನು ಮುಗಿತಾನೆ. ಹಿ ರಿಕ್ವೆಸ್ಟೆಡ್ ಧರ್ಮವ್ಯಾದ, ಹೋಗಿ ಧರ್ಮವ್ಯಾದನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ವಿನಂತಿ ಮಾಡಿಕೊಳ್ತಾನೆ. ಸರ್, ರಿವೀಲ್ ಟು ಮೀ ದ ಮಿಸ್ಟರೀಸ್ ಆಫ್ ಧರ್ಮ. ದಯವಿಟ್ಟು ನಾನು ವೇದಗಳಲ್ಲಿ ಅಧ್ಯಯನ ಮಾಡಿದ್ದೀನಿ, ಬಟ್ ಧರ್ಮದ ರಹಸ್ಯ ನನಗೆ ಗೊತ್ತಿಲ್ಲ. ಸರ್, ರಿವೀಲ್ ಟು ಮೀ ದ ಮಿಸ್ಟರೀಸ್ ಆಫ್ ಧರ್ಮ. ದಯವಿಟ್ಟು ನನಗೆ ಧರ್ಮದ ರಹಸ್ಯವನ್ನು ಹೇಳಿಕೊಡ್ರಿ, ಧರ್ಮ ಅಂದ್ರೆ ಏನಂತ ನನಗೆ ಹೇಳಿಕೊಡ್ರಿ ಅಂತ ಕೌಶಿಕ ಆ ಧರ್ಮವ್ಯಾದನ ಹತ್ರ ಎರಡೂ ಕೈ ಮುಗಿದು ಕೇಳಿಕೊಳ್ತಾನೆ. ಓಕೆ, ದಿಸ್ ಈಸ್ ಪ್ಯಾರಾಗ್ರಾಫ್ ನಂಬರ್ 4. ಸೊ ಇಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ದು ನೋಡ್ರಿ. ಮೀಟ್, ಮೀಟ್ ಮೀನ್ಸ್ ಮಾಂಸ. ದೆನ್ ಸೆಕೆಂಡ್ ಒನ್ ವಾರ್ಮ್ಲಿ, WARMLY. ವಾರ್ಮ್ಲಿ, ವಾರ್ಮ್ಲಿ ಮೀನ್ಸ್ ಉತ್ಸಾಹದಿಂದ, ಉತ್ಸಾಹದಿಂದ. ವಾರ್ಮ್ಲಿ, ವಾರ್ಮ್ಲಿ ಮೀನ್ಸ್ ಉತ್ಸಾಹದಿಂದ. ಸ್ಟನ್ಡ್, STUNNED, ಸ್ಟನ್, ದಿಗಿಲು, ದಿಗಿಲು. ಓಕೆ, ದೆನ್ ಹಿತೇರ್ತು, HITHERTO, ಹಿತೇರ್ತು, ಇಲ್ಲಿಯವರೆಗೆ. ಇಲ್ಲಿಯವರೆಗೆ ಏನಾಯ್ತು? ಏನ್ರಿದ್ರಿ? H ಹಿತೇರ್ತು, ಇಲ್ಲಿಯವರೆಗೆ. ದೆನ್ ಕನ್ಸೀಟ್, CONCEIT, ಕನ್ಸೀಟ್ ಮೀನ್ಸ್ ಕಲ್ಪನೆ. ಕಲ್ಪನೆ, ಕಲ್ಪನೆ. ದೆನ್ ಬಚ್ಚರ್, ಕಟುಕ. ಬಚ್ಚರ್ ಮೀನ್ಸ್ ಕಟುಕ. ಓಕೆ, ಇಲ್ಲಿ ಈ ಪ್ಯಾರಾದಲ್ಲಿ ಬರುವಂತ ಇಂಪಾರ್ಟೆಂಟ್ ವರ್ಡ್ಸ್ ಇದು ತಿಳಿತಾ ನಿಮಗೆ? So okay, all of you understand paragraph number 4? Okay, shall I start the next paragraph? Paragraph number 5. ಅವಾಗ ಧರ್ಮವ್ಯಾದ replied, sir, you are well versed in Vedic lore. ಅವಾಗ ಧರ್ಮವ್ಯಾದ ಹೇಳ್ತಾನೆ, ಕೌಶಿಕನಿಗೆ ಹೇಳ್ತಾನೆ ಏನಂದ, ಸರ್, ಯು ಆರ್ ವೆಲ್ ವರ್ಸ್
ಇನ್ ವೇದಿಕ್ ಲೋರ್, ನೀವು ವೇದಗಳ ಸಿದ್ಧಾಂತದಲ್ಲಿ ವೇದದಲ್ಲಿ ಸಾಕಷ್ಟು ತಜ್ಞರಾಗಿದ್ದೀರಿ, ಸಾಕಷ್ಟು ಪ್ರತಿಭೆಯನ್ನು ಹೊಂದಿದಿರಿ. ಹೌ ಕ್ಯಾನ್ ಐ ಎನ್ಲೈಟನ್ ಯು, ನಾನು ನಿಮಗೆ ಧರ್ಮದ ರಹಸ್ಯ ಬಗ್ಗೆ ಕಲಿಸ್ಬೇಕಂದ್ರ ಅದೇಂಗ್ರಿ, ಅದೇಂಗ್ ಸಾಧ್ಯ ಆಗ್ತದ? ನೀವು ಪಂಡಿತರು, ವೇದಗಳ ಅಧ್ಯಯನ ಮಾಡಿದವರು, ನಿಮಗ್ ನಾ ಹೆಂಗ್ ಕಲಿಸ್ಲಿ ಅಂತ ಏನ್ ಮಾಡ್ತಾನೆ ಧರ್ಮವಾದ ಪ್ರಶ್ನೆ ಮಾಡ್ತಾನೆ. I can only tell you about the path I follow. ನಾನು ನಿಮಗೆ ಧರ್ಮದ ರಹಸ್ಯ ಬಗ್ಗೆ ಹೇಳುವಷ್ಟು ನಿಮ್ಮಷ್ಟ ಬುದ್ಧಿವಂತನ ಇಲ್ಲ. ಬಟ್ ಐ ಕ್ಯಾನ್ ಓನ್ಲಿ ಟೆಲ್ ಯು ಅಬೌಟ್ ದ ಪಾತ್ ಐ ಫಾಲೋ. ನಾನು ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಯಾವ ದಾರಿಯನ್ನು ಅನುಸರಿಸಿದ್ದೇನೋ ಆ ದಾರಿಯನ್ನು ಮಾತ್ರ ನಿಮಗೆ ಹೇಳಬಲ್ಲೆ. ಈ ದಾರಿಯಲ್ಲಿ ಹೋದ್ರೆ ನಿಮಗೆ ಧರ್ಮ ಅಂದ್ರೆ ಏನು, ಧರ್ಮದ ರಹಸ್ಯ ಅಂದ್ರೆ ಏನು ನಿಮಗೆ ತಿಳಿತದ, ಆ ದಾರಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಏನ್ ಮಾಡ್ತಾನೆ ಧರ್ಮವ್ಯಾದ ಹೇಳ್ತಾನೆ. ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹರೆಂಟ್ ಡ್ಯೂಟಿ. ಏನ್ ಧರ್ಮದ ರಹಸ್ಯ, ಯಾವ ದಾರಿಯಲ್ಲಿ ಧರ್ಮ ಇರ್ತದ ಅಂದ್ರೆ ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹರೆಂಟ್ ಡ್ಯೂಟಿ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮಷ್ಟಕ್ಕೆ ತಾವು ಮಾಡುವಂತಹ ಕಾರ್ಯಗಳ ಬಗ್ಗೆ ಜಾಗೃತರಾಗಿರಬೇಕು, ತಾನು ಮಾಡುವಂತಹ ಕಾಯಕದ ಬಗ್ಗೆ ಜಾಗೃತರಾಗಿರಬೇಕು. ಟು ಬಿ ಟ್ರೂತ್ಫುಲ್, ಆ ಮಾಡುವಂತಹ ಕಾರ್ಯ ಸತ್ಯದ ದಾರಿಯಲ್ಲಿ ಇರಬೇಕು, ಸತ್ಯದ ಮಾರ್ಗದಲ್ಲಿ ಇರಬೇಕು. ಟು ಬಿ ಪೇಷನ್ಸ್, ಜೊತೆಗೆ ಕಾಯಕವನ್ನು ಮಾಡುವಾಗ ತಾಳ್ಮೆ ಇರಬೇಕು. ಅಂಡ್ ಮರ್ಸಿಫುಲ್, ಆ ಕಾಯಕದಲ್ಲಿ ಕರುಣೆ, ದಯೆ ಅನ್ನೋದಿರಬೇಕು. ನಾಟ್ ಟು ಬಿ ಎಲಿಟೆಡ್ ಇನ್ ಹ್ಯಾಪಿನೆಸ್. ಸೊ ಆ ಕಾಯಕದಲ್ಲಿ ಸಂತೋಷ, ಖುಷಿ, ಆನಂದ ಅನ್ನೋದೇನು ಮಾಡಬಹುದು, ಮರೆಯಾಗಬಾರದು. ಆರ್ ಡಿಪ್ರೆಸ್ಡ್ ಇನ್ ಡಿಫಿಕಲ್ಟೀಸ್, ಜೀವನದಲ್ಲಿ ಕಷ್ಟಗಳು ಬಂದಿದವಂತ ಹೆದರಿಕೆ ಪಡಬಾರದು, ಅಂಜಬಾರದು. ಅಂಡ್ ಟು ಬಿ ಎಂಗೇಜ್ ಇನ್ ಪ್ರೇಯರ್ ಅಂಡ್ ತಪಸ್, ಯಾವಾಗಲೂ ಕೂಡ ವ್ಯಕ್ತಿ ಏನ್ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಟು ಅಪ್ರಿಸಿಯೇಟ್ ದ ಗುಡ್ ಕ್ವಾಲಿಟೀಸ್ ಇನ್ ಅದರ್ಸ್, ಬೇರೆಯವರಲ್ಲಿರುವಂತಹ ಒಳ್ಳೆಯ ಸದ್ಗುಣಗಳನ್ನು ಏನ್ ಮಾಡಬೇಕು, ಅದರ ಬಗ್ಗೆ ಹೆಮ್ಮೆ ಪಡಬೇಕು, ನಾನೇ ಶ್ರೇಷ್ಠ ಅಂತ ತಿಳ್ಕೊಳ್ಬಾರ್ದು. ಸೊ ಟು ಅಪ್ರಿಸಿಯೇಟ್ ದ ಗುಡ್ ಕ್ವಾಲಿಟೀಸ್ ಇನ್ ಅದರ್ಸ್, ಬೇರೆಯವರಲ್ಲಿಯೂ ಕೂಡ ಒಳ್ಳೆಯ ಗುಣಗಳು ಇರುತ್ತವೆ, ಒಳ್ಳೆಯ ಕ್ವಾಲಿಟೀಸ್ ಇರ್ತದ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಅಪ್ರಿಸಿಯೇಟ್ ಮಾಡಬೇಕು. ಅಂಡ್ ನಾಟ್ ಟು ಬೋಸ್ಟ್, ಕೇವಲ ನಮ್ಮ ಕಾರ್ಯಗಳನ್ನು ಜನ ಮೆಚ್ಚಬೇಕು, ಜನನ ಹೊಗಳಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಾರ್ಯಗಳನ್ನು ಮಾಡಬಾರದು. ಒಳ್ಳೆಯ ಕಾರ್ಯಗಳನ್ನು ಯಾವುದೇ ಒಂದು ಆಶೆಯನ್ನು ಇಟ್ಟುಕೊಳ್ಳದೆ, ಪ್ರತಿಫಲವನ್ನು ಬಯಸದೆ ನಮ್ಮ ಪಾಡಿಗೆ ನಾವೇನು ಮಾಡಬೇಕು, ಕಾಯಕಗಳನ್ನು ಮಾಡ್ತಾ ಇರಬೇಕು. ಅಂಡ್ ಟು ಹ್ಯಾವ್ ಬಾತ್ ಇನ್ ಸೆಕ್ರೆಡ್ ರಿವರ್ಸ್, ಪವಿತ್ರವಾದಂತಹ ನದಿಗಳಲ್ಲಿ ಏನ್ ಮಾಡ್ಬೇಕಂದ್ರ ಸ್ನಾನ ಮಾಡಬೇಕು. ಟು ವಿಸಿಟ್ ಹೋಲಿ ಪ್ಲೇಸಸ್, ಪವಿತ್ರವಾದಂತಹ ಸ್ಥಳಗಳಿಗೆ ಹೋಗಿ ಭೇಟಿ ಕೊಡಬೇಕು. ಟು ಸರ್ವ್ ಅವರ್ ಪೇರೆಂಟ್ಸ್, ನಮ್ಮ ತಂದೆ ತಾಯಿಯರನ್ನು, ನಮ್ಮ ಅಣ್ಣ ತಮ್ಮಂದಿರನ್ನು, ನಮ್ಮ ಬಂಧು ಬಳಗವನ್ನು ಏನ್ ಮಾಡಬೇಕು, ಒಳ್ಳೆಯ ರೀತಿಯಾಗಿ ನೋಡ್ಕೊಳ್ಬೇಕು. ಅಂಡ್ ದ ಗುರು ಹೂ ಹ್ಯಾಸ್ ಬಿಸ್ಟೋಡ್ ನಾಲೆಜ್ ಆನ್ ಅಸ್, ಯಾರಿಂದ ನಮಗೆ ಜ್ಞಾನ ಸಿಗ್ತದಲ್ಲ ಅವರನ್ನ ಗುರುವಿನ ಸ್ಥಾನದಲ್ಲಿ ನೋಡಬೇಕು. ದಿಸ್ ಇಸ್ ಧರ್ಮ, ದೀಸ್ ಆರ್ ದ ಮಿಸ್ಟರೀಸ್ ಆಫ್ ಧರ್ಮ. ಧರ್ಮ ಅಂದ್ರೆ ಬೇರೆ ಅಲ್ಲ, ಇದುವೇ ಧರ್ಮ, ಇದುವೇ ಧರ್ಮದ ರಹಸ್ಯ ಅಂತ ಏನ್ ಮಾಡ್ತಾನೆ ಧರ್ಮವಾದ ಯಾರಿಗೆ ಉತ್ತರವನ್ನು ಕೊಡ್ತಾನಂದ್ರೆ ಕೌಶಿಕನಿಗೆ ಉತ್ತರ ಕೊಡ್ತಾನೆ. ಓಕೆ, ಎಷ್ಟು ಚಂದ ಕೊಟ್ಟಿದ್ದಾನೆ ನೋಡ್ರೆ. ಟು ಎಂಗೇಜ್ ಒನ್ ಸೆಲ್ಫ್ ಇನ್ ಒನ್ಸ್ ಇನ್ಹರೆಂಟ್ ಡ್ಯೂಟಿ, ಟು ಬಿ ಟ್ರೂತ್ಫುಲ್, ಟು ಬಿ ಪೇಷಂಟ್ and merciful, not to be elated in happiness or depressed in difficulties, to be engaged in prayer and tapas, to appreciate the good qualities in others, not to boast, to have bath in sacred rivers, to visit holy places, to serve our parents and the Guru who has bestowed knowledge on us. This is dharma. These are the mysteries of dharma. ನೋಡ್ರಿ, ಕನ್ನಡದಲ್ಲಿ
ನಾವು ಕಾಯಕಗಳನ್ನ ಮಾಡಬೇಕು. ಕಾಯಕವು ಸತ್ಯದ ದಾರಿಯಲ್ಲಿ ಇರಬೇಕು, ತಾಳ್ಮೆಯ ದಾರಿಯಲ್ಲಿ ಇರಬೇಕು, ಕರುಣೆಯ ದಾರಿಯಲ್ಲಿ ಇರಬೇಕು. ಕೇವಲ ಆನಂದಕ್ಕೋಸ್ಕರ ಸಂತೋಷಕ್ಕಾಗಿ ಅಷ್ಟೇ ಅಲ್ಲದೆ ನಾವು ಮಾಡುವಂತಹ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಇರಬೇಕು. ಕಷ್ಟಗಳು ಬಂದಾಗ ಹೆದರಿ ಓಡಬಾರದು. ಪ್ರೇಯರ್ ದಾನ ಮಾಡಬೇಕು, ತಪಸ್ಸು ಮಾಡಬೇಕು, ಒಳ್ಳೆಯ ಬೇರೆಯವರಲ್ಲಿರುವಂತ ಒಳ್ಳೆ ಗುಣಗಳನ್ನು ಮೆಚ್ಚಬೇಕು. ತಿಳಿತಾ ಪವಿತ್ರ ನದಿಗಳಿಗೆ ಭೇಟಿ ಕೊಡಬೇಕು, ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕು, ನಮ್ಮ ತಂದೆ ತಾಯಿಯರ ಸೇವೆ ಮಾಡಬೇಕು. ಯಾರಿಂದ ನಾವು ಜ್ಞಾನವನ್ನು ಪಡೆದುಕೋ ಅವನ ಗುರುವಿನ ಸ್ಥಾನದಲ್ಲಿ ನೋಡಬೇಕು. ಸೊ ಇದುವೇ ಧರ್ಮ, ಇದುವೇ ಧರ್ಮದ ರಹಸ್ಯ ಅಂತ ಏನ್ ಮಾಡ್ತಾನೆ ಆ ಧರ್ಮವ್ಯಾದ ಯಾರಿಗೆ ಹೇಳ್ತಾನಂದ್ರೆ ಕೌಶಿಕನಿಗೆ ಹೇಳ್ತಾನೆ. ಅವಾಗ ಐ ಫಾಲೋ ದ ಹೆರಿಡಿಟರಿ ಪ್ರೊಫೆಷನ್ ಆಫ್ ಸೆಲ್ಲಿಂಗ್ ಮೀಟ್ ಹೇಳ್ತಾನೆ. ನಾನು ವಂಶ ಪಾರಂಪರವಾಗಿ ಈ ಮಾಂಸ ಮಾರುವಂತಹ ಕಾಯಕವನ್ನು ಮಾಡ್ತಾ ಇದ್ದೀನಿ. ಯಾರ ಹೇಳ್ತಾ ಇದ್ದಾರೆ ಮಾತನ್ನ? ಧರ್ಮವೇದ ಹೇಳ್ತಾನೆ. ಐ ಫಾಲೋ ದ ಹೆರಿಡಿಟರಿ ಪ್ರೊಫೆಷನ್ ಆಫ್ ಸೆಲ್ಲಿಂಗ್ ಮೀಟ್. ವಂಶ ಪಾರಂಪರ್ಯವಾಗಿ ನಾ ಯಾವ ಕಾರ್ಯ ಮಾಡ್ತಾ ಇದ್ದೀನಿ? ಮಾಂಸವನ್ನು ಮಾರುವಂತ ಕಾರ್ಯ ಮಾಡ್ತಾ ಇದೀನಿ. ಬಟ್ ಐ ಕಿಲ್ ನೋ ಅನಿಮಲ್ಸ್. ನೋಡ್ರಿ, ನಾ ಮಾಂಸ ಯಾರೋ ಕಳೆದ ಮಾಂಸನ ಮಾಡ್ತಾ ಇದ್ದೀನಿ ನಾನು. ಬಟ್ ಐ ಕಿಲ್ ನೋ ಅನಿಮಲ್ಸ್. ಇಲ್ಲಿವರೆಗೆ ಒಂದೂ ಏನ್ ಮಾಡಿಲ್ಲ, ಅನಿಮಲ್ಸ್ ಅನ್ನ ಕೊಂದಿಲ್ಲ. ಐ ಡು ನಾಟ್ ಚೀಟ್ ಬಿಸ್ನೆಸ್. ನಾನು ಮಾಡುವಂತ ಕಾರ್ಯದಲ್ಲಿ ಇನ್ನೂವರೆಗೂ ಕೂಡ ಯಾರಿಗೂ ಕೂಡ ಮೋಸ ಮಾಡಿಲ್ಲ. ಸೊ ಫಾರ್ ಆಸ್ ಐ ನೌ ಐ ಹ್ಯಾಡ್ ನೆವರ್ ಅಟರ್ಡ್ ಎ ಲೈ. ನಾ ಇನ್ನೂವರೆಗೆ ಯಾರಿಗೂ ಕೂಡ ಸುಳ್ಳನ್ನು ಹೇಳಿಲ್ಲ. ಐ ಹ್ಯಾವ್ ನೋ ಎನಿಮೀಸ್. ನನಗೆ ಯಾರೂ ಶತ್ರುಗಳಿಲ್ಲ. ಮೋರ್ ದ್ಯಾನ್ ಆಲ್ ದೀಸ್ ಐ ಸರ್ವ್ ಮೈ ಏಜ್ಡ್ ಪೇರೆಂಟ್ಸ್ ವಿತ್ ಡೆವೋಷನ್. ನನಗೆ ಇಷ್ಟು ವಯಸ್ಸಾದ್ರೂ ಕೂಡ ನಾನು ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇದ್ದೀನಿ, ಅವರಲ್ಲಿ ಭಕ್ತಿ ಇಟ್ಟಿದ್ದೀನಿ. ದೇರ್ ಬ್ಲೆಸ್ಸಿಂಗ್ ಆರ್ ಮೈ ಶೀಲ್ಡ್. ನನ್ನ ತಂದೆ ತಾಯಿ ಖುಷಿಯಿಂದ ಮಾಡುವಂತಹ ಆಶೀರ್ವಾದವೇ ನನಗೆ ದೊಡ್ಡ ಪ್ರಶಸ್ತಿ ಇದ್ದ ಹಾಗೆ ಅಂತ ಏನ್ ಮಾಡ್ತಾನೆ ಧರ್ಮವಾದ ಕೌಶಿಕನಿಗೆ ಹೇಳ್ತಾನೆ. ಓಕೆ, ನೋಡ್ರಿ ಡಿಯರ್ ಸ್ಟೂಡೆಂಟ್, ಎನಿ ಡೌಟ್ಸ್ ದ ಪ್ಯಾರಾಗ್ರಾಫ್ ನಂಬರ್ 5 and 6? No, sir. No one doubts? No, Okay. sir. Yes. Then paragraph number 7. He then took Kaushika home and showed him his parents and prostrate before them. Kaushika also bowed to the aged couple. He then bowed to Dharmavada and said, "Sir, my arrogance evaporated today. I was conceived imagining that I am the only learned person. I have forsaken my aged parents, caused them grief. My eyes are open now. I now realize that my dharma is to serve my parents. I shall join them and make them happy. I will try to cultivate the virtues you told me about." He returned home. Thereafter, he spent his days in the service of his parents and in teaching others the Vedic lore he had mastered. ಅವಾಗ ಧರ್ಮವ್ಯಾದನಿಂದ ಧರ್ಮ ಅಂದ್ರೆ ಏನು, ಧರ್ಮದ ರಹಸ್ಯ ಅಂದ ಏನು ಅಂತ ತಿಳಿದುಕೊಂಡ ನಂತರ he then took ಕೌಶಿಕ ಹೋಮ್. ಕೌಶಿಕನನ್ನ ಏನು ಮಾಡ್ತಾನೆ ಧರ್ಮವ್ಯಾದ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಂಡ್ ಶೋಡ್ ಹಿಮ್ ಹಿಸ್ ಪೇರೆಂಟ್ಸ್. ನೋಡು, ಇವರೇ ನನ್ನ ತಂದೆ ತಾಯಿಗಳು ಅಂತ ಧರ್ಮವಾದ ಕೌಶಿಕನನ್ನ ತೋರಿಸ್ತಾನೆ. ಇಲ್ಲಿವ್ರಿಗೆ ಎಲ್ಲಿದ್ರವ್ರ? ಅಲ್ಲಿ ಹೊರಗಡೆ ಅಲ್ಲಿ ಮಾಂಸದ ಅಂಗಡಿ ಹತ್ರ ಮಾತಾಡ್ಕೊಂಡು ನಿಂತಿದ್ರು. ಅವಾಗ ಧರ್ಮ ಅಂದ್ರೆ ಏನು, ಧರ್ಮದ ರಹಸ್ಯ ಅಂದ್ರೆ ಏನು ಅಂತ ಹೇಳಿದ ನಂತರ he then took ಕೌಶಿಕ ಹೋಮ್ ಅಂಡ್ ಶೋಡ್ ಹಿಮ್ his parents. ಆ ಕೌಶಿಕನನ್ನು ಧರ್ಮವಾದ ತನ್ನ ಮನೆಗೆ ಕರೆದುಕೊಂಡು ಹೋಗಿ ತನ್ನ ತಂದೆ ತಾಯಿಯವರ ಪರಿಚಯವನ್ನು ಮಾಡ್ತಾನೆ. ಅಂಡ್ ಪ್ರೋಸ್ಟ್ರೇಟ್ ಬಿಫೋರ್ ದೆಮ್. ಸೊ ಅವ್ರಿಗೆ ಹೋಗಿ ಏನ್ ಮಾಡ್ತಾನೆ, ಅವರಿಗೆ ನಮಸ್ಕರಿಸ್ತಾನೆ ಅಂತ ಇಲ್ಲಿ ಹೇಳ್ತಾನೆ. ಸೊ ಅಲ್ಲಿ ಒಂದು ಪದ ಇದೆ ನೋಡ್ರಿ, ಏನು? ಪ್ರೋಸ್ಟ್ರೇಟ್.
ಅಂದ್ರೆ ಪ್ರೋಸ್ಟ್ರೇಟ್ ಬಿಫೋರ್ ದೆಮ್, ಇದಕ್ಕಿಂತ ಮುಂಚೆ ಇವರು ಕೂಡ ಸಾಕಷ್ಟು ಮೆರೆದಿದ್ರು, ಈಗ ಇವರೇ ನನ್ನ ತಂದೆ ತಾಯಿಗಳು ನೋಡು ಅಂತ ಹೇಳ್ತಾನೆ. ಅಂಡ್ ಕೌಶಿಕ ಆಲ್ಸೋ ಬೋ ಟು ದ ಏಜ್ಡ್ ಕಪಲ್. ಅವಾಗ ಏನ್ ಮಾಡ್ತಾನೆ ಕೌಶಿಕನು ಕೂಡ ಏನು ಮಾಡ್ತಾನೆ, ಆ ಧರ್ಮವ್ಯಾಧನ ತಂದೆ ತಾಯಿಯರಿಗೆ ಏನು ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಕೌಶಿಕ ಆಲ್ಸೋ ಬೋ ಟು ದ ಏಜ್ಡ್ ಕಪಲ್, ಆ ವಯಸ್ಸಾದಂತಹ ಧರ್ಮವ್ಯಾಧನ ತಂದೆ ತಾಯಿಗೆ ನಮಸ್ಕರಿಸ್ತಾನೆ. ಹಿ ದೆನ್ ಬೋ ಟು ಧರ್ಮವ್ಯಾಧ, ಕೇವಲ ಅವರಿಗೆ ಅಷ್ಟೇ ಅಲ್ಲ, ಕೌಶಿಕ ಧರ್ಮವ್ಯಾಧನಿಗೂ ಕೂಡ ನಮಸ್ಕರಿಸ್ತಾನೆ. ಅಂಡ್ ಸೇಡ್, ಧರ್ಮವ್ಯಾಧನಿಗೆ ನಮಸ್ಕರಿಸಿ ಹೇಳ್ತಾನೆ, ಸರ್ ಮೈ ಅರೋಗೆನ್ಸ್, ಮೈ ಅರೋಗೆನ್ಸ್ ಅಂದ್ರೆ ನನ್ನಲ್ಲಿರುವಂತಹ ಸೊಕ್ಕು, ನನ್ನಲ್ಲಿರುವಂತಹ ಅಹಂಕಾರ. ಸೊ ಇವೆಲ್ಲವೂ ಕೂಡ ಏನಾಯ್ತಂದ್ರೆ ಈಗ ಇವ್ಯಾಪುರೇಟೆಡ್ ಅಂತ ಒಂದು ಪದ ಬರ್ತದ, ಅಂದ್ರೆ ಆವಿಯಾಯ್ತು. ನನ್ನಲ್ಲಿರುವಂತ ಅಹಂಕಾರ ಏನಾಯ್ತು, ಹೋಗಿಬಿಡ್ತು. ಟುಡೇ ಸರ್ ಮೈ ಅರೋಗೆನ್ಸ್ ಇವ್ಯಾಪುರೇಟೆಡ್ ಟುಡೇ. ಕೌಶಿಕ ಧರ್ಮವ್ಯಾಧರ ಹತ್ರ ಹೇಳ್ತಾನೆ, ನನ್ನಲ್ಲಿರುವಂತ ಸೊಕ್ಕು, ನನ್ನಲ್ಲಿರುವ ಅಹಂ ಎಲ್ಲ ಇವತ್ತಿಗೆ ಹೋಗಿಬಿಡ್ತು. ಐ ವಾಸ್ ಕನ್ಸಿಡರ್ಡ್ ಇಮ್ಯಾಜಿನಿಂಗ್ ದಟ್ ಐ ಆಮ್ ದ ಓನ್ಲಿ ಲರ್ನ್ ಪರ್ಸನ್. ನಾ ಇಲ್ಲಿವರೆಗೆ ಹೆಂಗಿದ್ದೆ ಅಂದ್ರೆ, ನನ್ನಷ್ಟು ಯಾರ ಕಲ್ತಿಲ್ಲ, ನನ್ನಷ್ಟು ವೇದಗಳ ಬಗ್ಗೆ ಯಾರ ಜ್ಞಾನನೇ ಹೊಂದಿಲ್ಲ ಅಂತ ನನ್ನಷ್ಟಕ್ಕೆ ನಾನು ಅಹಮ್ಮನ್ನ ಪಡ್ತಾ ಇದ್ದೆ. ಐ ಹ್ಯಾವ್ ಫೋರ್ಸೆಕನ್ ಮೈ ಏಜ್ಡ್ ಪೇರೆಂಟ್ಸ್, ನಾನು ಕೂಡ ನನ್ನ ವಯಸ್ಸಾದಂತಹ ತಂದೆ ತಾಯಿಗಳನ್ನ ಏನು ಮಾಡ್ತೀನಿ, ಜೋಪಾನದಿಂದ ಏನು ಮಾಡ್ತೀನಿ, ನೋಡ್ಕೊಳ್ತೀನಿ ಅಂತ ಏನು ಮಾಡ್ತಾನೆ, ಹೇಳ್ತಾನೆ. I have forsaken my aged parents and caused them grief. My eyes are open now. ನಾ ಇಲ್ಲಿವರೆಗೆ ನನ್ನ ತಂದೆ ತಾಯಿಯವ್ರನ್ನ ಬಿಟ್ಟು ಬಂದಿದ್ದೆ. I have forsaken my aged parents. ವಯಸ್ಸಾಗಿದೆ, ನಾನು ವೇದಗಳ ಬಗ್ಗೆ ಜ್ಞಾನ ಹೊಂದಿದ್ದೀನಿ, ಮತ್ತೆ ಹೆಚ್ಚಿಗೆ ಕಲಿಬೇಕು ಹಂಗಿಂಗ ಅಂತ ತಿಳ್ಕೊಂಡು ನನ್ನ ಪೇರೆಂಟ್ಸ್ ನನ್ನ ಬಿಟ್ಟು ಬಂದಿದ್ದೆ. ಕಾಸ್ಡ್ ದೆಮ್ ಗ್ರೀಪ್, ಅದರ ಅರಿವು ಈಗಾಯ್ತು. ಮೈ ಐಸ್ ಆರ್ ಓಪನ್ ನೌ, ನನ್ನ ಕಣ್ಣನ್ನ ತೆರೆದು ಬಿಟ್ರಿ ನೀವ. ಐ ನೌ ರಿಯಲೈಸ್ ದಟ್ ಮೈ ಧರ್ಮ ಈಸ್ ಟು ಸರ್ವ್ ಮೈ ಪೇರೆಂಟ್ಸ್. ಆದರೆ ನಾನು ಮಾಡುವಂತ ಏನು ಮಹತ್ವದಂತ ಧರ್ಮದ ಕಾರ್ಯ ಯಾವುದು, ನನ್ನ ತಂದೆ ತಾಯಿಯನ್ನ ನೋಡಿಕೊಳ್ಳುವುದು. ಐ ಶಾಲ್ ಜಾಯಿನ್ ದೆಮ್, ಹೋಗ್ತೀನಿ, ಮೊದಲು ಅವರನ್ನೇ ಭೇಟಿ ಆಗ್ತೀನಿ. ಮೇಕ್ ದೆಮ್ ಹ್ಯಾಪಿ, ಇನ್ನು ಮುಂದೆ ಅವ್ರ ಸಂತೋಷದಿಂದ ಆನಂದದಿಂದ ಇರುವ ಹಾಗೆ ಅವರನ್ನ ನೋಡ್ಕೊಳ್ತೀನಿ. ಐ ವಿಲ್ ಟ್ರೈ ಟು ಕಲ್ಟಿವೇಟ್ ದ ವರ್ಚ್ಯೂಸ್ ಯು ಟೋಲ್ಡ್ ಮೀ ಅಬೌಟ್. ಸದ್ಗುಣಗಳ ಬಗ್ಗೆ ನೀವು ನನಗೆ ಕಲಿಸಿಕೊಟ್ಟಿದ್ರಿ, ಆ ಎಲ್ಲಾ ಸದ್ಗುಣಗಳನ್ನ ನಾನು ಕೂಡ ಏನು ಮಾಡ್ತೀನಿ, ಕಲಿತೀನಿ, ಒಳ್ಳೆಯ ನಾಗರಿಕನಾಗ್ತೀನಿ ಅಂತ ಹೇಳ್ತಾನೆ. ಅಂಡ್ ಹಿ ರಿಟರ್ನ್ ಹೋಮ್, ಇಷ್ಟು ಹೇಳಿ ಕೌಶಿಕ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ದೇರ್ ಆಫ್ಟರ್, ತದನಂತರ ಹಿ ಸ್ಪೆಂಟ್ ಹಿಸ್ ಡೇ ಇನ್ ದ ಸರ್ವಿಸ್ ಆಫ್ ಹಿಸ್ ಪೇರೆಂಟ್ಸ್. ಇಡೀ ತನ್ನ ಜೀವನವನ್ನು ತನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಕಳೀತಾನೆ. ಇನ್ ಟೀಚಿಂಗ್ ಅದರ್ಸ್ ದ ವೇದಿಕ್ ಲೋರ್ ಹಿ ಹ್ಯಾಡ್ ಮಾಸ್ಟರ್ಡ್. ವೇದಗಳ ಅಧ್ಯಯನದಲ್ಲಿ ಏನು ಮಾಡ್ತಾನೆ, ತಾನು ಸಾಕಷ್ಟು ಬುದ್ಧಿವಂತನಿದ್ದ ಕೌಶಿಕ ಅದನ್ನ ಇನ್ನೊಬ್ಬರಿಗೆ ಏನು ಮಾಡ್ತಾನೆ, ಕಲಿಸ್ತಾನೆ. ಇನ್ನೊಬ್ಬರಿಗೆ ಏನು ಮಾಡ್ತಾನೆ, ಕಲಿಸ್ತಾನೆ. ವೇದಿಕ್ ಲೋರ್, ವೇದಗಳ ಸಿದ್ಧಾಂತದ ಬಗ್ಗೆ ಉಳಿದವರಿಗೂ ಕೂಡ ಜ್ಞಾನವನ್ನು ನೀಡ್ತಾನೆ. ಸೊ ಆಫ್ಟರ್ ನೆರೇಟಿಂಗ್ ದಿಸ್ ಸ್ಟೋರಿ ಸೇಜ್ ಮಾರ್ಕಂಡೇಯ ಸೇಡ್, ಅವಾಗ ಇಷ್ಟೆಲ್ಲ ಕಥೆಯನ್ನು ಹೇಳಿದ ನಂತರ ಸಾಧುವಾದಂತಹ ಮಾರ್ಕಂಡೇಯರು ಹೇಳ್ತಾರೆ, ಯುಧಿಷ್ಠಿರ, ಇನ್ ಎವರಿ ಡಿವಿಷನ್ ಆಫ್ ಪೀಪಲ್ ದೇರ್ ಆರ್ ಎನ್ಲೈಟನ್ ಸೋಲ್ಸ್ ಹೂ ಕ್ಯಾನ್ ಗೈಡ್ ಇವನ್ ಸ್ಕಾಲರ್ ಮಾಸ್ಟರ್ಸ್ ಆಫ್ ವೇದಿಕ್ ಟೀಚಿಂಗ್. ಯುಧಿಷ್ಠಿರ ಹೇಳ್ತಾನೆ, ಯುಧಿಷ್ಠಿರಿಗೆ ಮಾರ್ಕಂಡೇ ಹೇಳ್ತಾನೆ ಏನಂದ್ರೆ, ಇನ್ ಎವ್ರಿ ಡಿವಿಷನ್ ಆಫ್ ಪೀಪಲ್, ಯಾವುದೇ ಜನ ಇರಬಹುದು, ದೇರ್ ಆರ್ ಎನ್ಲೈಟನ್ ಸೋಲ್ಸ್ ಹೂ ಕ್ಯಾನ್ ಗೈಡ್. ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರಿಗೆ ಕಷ್ಟದಲ್ಲಿರುವರಿಗೆ ಹೃದಯದ ಅಂತರಾಳದಿಂದ ಸಹಾಯ ಮಾಡಬೇಕು. ಇವನ್ ಸ್ಕಾಲರ್ಸ್, ಎಷ್ಟೇ ಪಾಂಡಿತ್ಯವನ್ನು ಹೊಂದಿದ್ರು ಕೂಡ, ಅಂಡ್ ಮಾಸ್ಟರ್ಸ್ ಆಫ್ ವೇದಿಕ್ ಟೀಚಿಂಗ್, ವೇದಗಳ ಅಧ್ಯಯನದಲ್ಲಿ ಮಾಸ್ಟರ್ ಆಗಿದ್ರು ಕೂಡ ಇನ್ನೊಬ್ಬರಿಗೆ ಏನ್ ಮಾಡ್ಬೇಕು, ಕಲಿಸ್ಬೇಕು ಅನ್ನೋದನ್ನ ಇಲ್ಲಿ ಈ ಕಥೆಯಿಂದ ನಾವೇನ್ ಮಾಡ್ಬೇಕು, ತಿಳಿದುಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಇದೇನಂದ್ರೆ ದ ಸ್ಟೋರಿ ಆಫ್ ಧರ್ಮ ವ್ಯಾಧ. ಓಕೆ, ಗೊತ್ತಾಯ್ತು? ಸರಿ, ಶಬ್ದಗಳು ಬರ್ಸ್ತೀರಿ? ಹಾ, ಬರೆಸ್ತೇನೆ. ಸ್ಟೋರಿ ತೆಗಿತೇನೆ ನೋಡ್ರಿ. ಹಾ, ಸ್ಟೋರಿ ಹೆಂಗಿತ್ತು? ಚಲೋ ಐತ್ರಿ. ಚಲೋ ಇತ್ತು. ಎಲ್ಲರಿಗೂ ತಿಳಿತು. ಓಕೆ, ಎಸ್, ವೆರಿ ಗುಡ್. ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಬರ್ಕೋರಿ. ವರ್ಸ್
PERSED versed ಅಂದ್ರೆ ತಜ್ಞ, ನುರಿತ, ನುರಿತ. ವರ್ಸ್ ಮೀನ್ ನುರಿತ, ನುರಿತ ಅಥವಾ ತಜ್ಞ. VERSED ರೀ. ಹಾ. ದೆನ್ INHERENT ಇನ್ಹರೆಂಟ್ ಅಂದ್ರೆ ಅಂತರ್ಗತ, ಅಂತರ್ಗತ. Elated ಸಂತೋಷ, ಸಂತೋಷ. boast 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 ಹೆಗ್ಗಳಿಕೆ. boast means ಹೆಗ್ಗಳಿಕೆ. BESTOWED bestowed ಕೊಟ್ಟ, ಕೊಟ್ಟ. Next one, hereditary 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 ಅನುವಂಶಿಕ, ಅನುವಂಶಿಕ. Then PROSTRATED prostrate ಮೆರೆದಿದ್ದರು, prostrate means ಮೆರೆದಿದ್ದರು. Next one, arrogance 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 ಸೊಕ್ಕು, ಸೊಕ್ಕು. evaporated 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 ಆವಿ, ಆವಿ. ಆವಿ, ಆವಿ, ಆವಿ. Then forsaken 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 ಬಿಟ್ಟಿದ್ದಿರಿ, ಬಿಟ್ಟಿದ್ದಿರಿ, ಬಿಟ್ಟಿದ್ದಿರಿ. Then virtues 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 ಸದ್ಗುಣಗಳು, ಸದ್ಗುಣಗಳು. ಸರಿ ಅದೇನ್ರಿ ವರ್ಜುನ್ ಆದ ಕೂಡಲೇ ಸದ್ಗುಣ, ಸದ್ಗುಣಗಳು, ಸದ್ಗುಣಗಳು. Next one, devotion
devotion, bhakti. Devotion means bhakti. Okay, so you know important words. Huh? ಬರ್ಕೊಂಡ್ರಿ ಎಲ್ಲ ಎಸ್ ಎಲ್ಲರಿಗೂ ತಿಳಿತಾ ಈ ಲೆಸನ್ಸ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿ ಗ್ರೂಪ್ ಹಾಕ್ತೀರಿ ಹಾ ಆಯ್ತಾಯ್ತು ತಗೋರಿ ಸಮ್ರಿ ಇಂಗ್ಲಿಷ್ ದಾಗ ಬರೀಬೇಕು ಕನ್ನಡದಾಗ ಬರೀಬೇಕು ನಾ ಬರ್ಸಿದಂತ ವರ್ಡ್ಸ್ ಅನ್ನು ಕೂಡ ಬರೀಬೇಕು ಕ್ವಶನ್ ಆನ್ಸರ್ ಸಾಲ್ವ್ ಮಾಡಬೇಕು ಹಾ ಓಕೆ ಇಲ್ಲಿಗೆ ಇಂಗ್ಲಿಷ್ ಕ್ಲಾಸ್ ಏನಾಗ್ತದ ಮುಗೀತದ ನೆಕ್ಸ್ಟ್ ಮೇಡಮ್ ಅಥವಾ ಸರ್ ತಗೋತಾರೆ ಬಾಯ್ ಸರ್.